ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತಾ ಇದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾನು ದೀಪ್ತಿ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಾನು ಟ್ರಾವೆಲಿಂಗ್ ವ್ಲಾಗ್ಸ್, ಕುಕಿಂಗ್ ವ್ಲಾಗ್ಸ್, ಅದೇ ರೀತಿ ಮನೆಯಲ್ಲಿ ಮಕ್ಳನ್ನ ನೋಡ್ಕೊಳೋದು, ಸಣ್ಣ ಪುಟ್ಟ ಟಿಪ್ಸ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ನಿಮ್ಗೆ ಇಷ್ಟ ಆಗುತ್ತೆ ನನ್ನ ವ್ಲಾಗ್ಸ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ನಾವು ಇಲ್ಲೇ ಚಂದ್ರಾಲಯ ಹೋಟೆಲ್ ಇರೋ ಒಂದು ಪಾರ್ಕಿಗೆ ಬಂದಿದ್ವಿ. ಸಣ್ಣ ಪಾರ್ಕ್ ಬಟ್ ಸ್ಟಿಲ್ ವೆಲ್ ಮೇಂಟೈನ್ಡ್ ಇದೆ ಸದ್ಯಕ್ಕೆ. ಅಲ್ಲಿ ಒಂದ್ ದೊಡ್ಡದಾಗಿ ಒಂದು ಮ್ಯಾಟ್ ಹಾಕ್ಬಿಟ್ಟಿದ್ದಾರೆ. ಸೊ ಬಿದ್ರು ಏನು ನೋವಾಗಲ್ಲ. ತುಂಬಾ ಇಷ್ಟ ಆಯ್ತು ನಮ್ಗೆ ಹೋದಾಗ. ಸೊ ಹಾಗೆ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ, ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಸೊ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿಂದು ವ್ಲಾಗ್ ತಮ್ನೇಲ್ ನೋಡ್ ಗೊತ್ತಾಗಿರ್ಬೋದು. ಎಸ್ಪೆಷಲಿ ಇವತ್ತು ನಮ್ಮಮ್ಮನೇ ವಾಯ್ಸ್ ಓವರ್ ಕೊಟ್ಬಿಟ್ಟು ಒಂದು ರೆಸಿಪಿ ಮಾಡ್ತಾ ಇದ್ದಾರೆ. ಸ್ವಲ್ಪ ನಿಧಾನಕ್ ಮಾತಾಡಿದಾರೆ, ಅಲ್ಲಿ ಇಲ್ಲಿ ಕೇಳ್ಸಲ್ಲ. ಸೊ ನಾನು ವಾಯ್ಸ್ ಓವರ್ ಮಾಡ್ತೀನಿ. ಸೊ ಏನಪ್ಪಾ ಸ್ಪೆಷಲ್ ಅಂದ್ರೆ ತಾಲಿಪೆಟ್ಟು. ಬಟ್ ಇದು ಮಾಮೂಲಾಗಿ ಮಾಡ್ತಾ ಇರೋದು ಅಂತ ತಾಲಿಪೆಟ್ಟಲ್ಲ. ಇದ್ರಲ್ಲಿ ತುಂಬಾ ಹಿಟ್ಟುಗಳೆಲ್ಲ ಹಾಕಿ, ತರಕಾರಿ ಸೊಪ್ಪು ಎಲ್ಲ ಹಾಕಿ ಮಾಡ್ತಿದ್ದಾರೆ. ಏನು ಅಂತ ನಮ್ಮಮ್ಮನಿಂದನೇ ಕೇಳೋಣ. ಹೇಳ್ಮಿ, ಏನ್ ಮಾಡ್ತಾ ಇದ್ದೀರಾ? ಈಗ ಎಲ್ಲ ಥರದ ಹಿಟ್ಟನ್ನು ಸ್ವಲ್ಪ ಜೋರಾಗಿ ಮಾತಾಡ್ರಿ. ಈಗ ಎಲ್ಲ ಥರದ ಹಿಟ್ಟು ಫಸ್ಟ್ ಏನ್ ಮಾಡ್ತಿದ್ದೀರಾ ಅಂತ ಹೇಳಿ. ತಾಲಿಪೆಟ್ಟು. ಈಗ ತಾಲಿಪೆಟ್ಟು ಮಾಡ್ತಿದ್ದೇನೆ. ಎಲ್ಲ ಥರದ ಹಿಟ್ಟುಗಳು, ತರಕಾರಿ ಹಾಕಿ ಮಾಡ್ತಾ ಇದ್ದೀನಿ. ಯಾವ್ಯಾವ ಹಿಟ್ಟು ಹಾಕಿದ್ದೀರಾ? ಅಕ್ಕಿ ಹಿಟ್ಟು 2 ಕಪ್ ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು 1 ಕಪ್ಪು, ಗೋಧಿ ಹಿಟ್ಟು 1 ಕಪ್ಪು, ಕಡಲೆಬೇಳೆ ಹಿಟ್ಟು 1 ಕಪ್ಪು. ಆಮೇಲೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕ್ಯಾರೆಟು, ಕೋಸು, ಕರಿಬೇವು, ಕೊತ್ತಂಬರಿ, ಇದು ನುಗ್ಗಿ ಸೊಪ್ಪಿತ್ತು. ನುಗ್ಗಿ ಸೊಪ್ಪು ಹಾಕ್ತಾ ಇದ್ದೀನಿ. ಇಲ್ಲಾಂದರೆ ಮೆಂತ್ಯ ಸೊಪ್ಪು ಹಾಕ್ಬೋದು, ಈಗ ಇದ್ರೂ ನಡೆಯುತ್ತೆ. ಇಲ್ಲ ಸಬ್ಬಸಿಗೆ ಸೊಪ್ಪು ಹಾಕ್ಬೋದು. ಹಸಿಮೆಣ್ಸಿನ್ಕಾಯಿ ಪೇಸ್ಟು ಸಣ್ಣಗೆ ಹೆಚ್ಚು ಹಾಕ್ಬೋದು ಅಥವಾ ಪೇಸ್ಟ್ ಹಾಕ್ಬೋದು. ಎಳ್ಳು, ಜೀರಿಗೆ, ಉಪ್ಪು. ನೋಡಿದ್ರಲ್ಲ, ಎಲ್ಲಾ ತರದ ಹಿಟ್ಟು, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಕಡಲೆಬೇಳೆ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಹಾಕ್ಬಿಟ್ಟು ನಿಮ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಸಣ್ಣದಾಗಿ ಚಾಪ್ ಮಾಡಿ, ಇದಕ್ಕೆ ಫ್ಲಾಕ್ಸ್ ಸೀಡ್ಸ್ ಸತ ಹಾಕ್ಬೋದು, ಅಗಸೆ, ಎಳ್ಳು, ಉದ್ದಿನ ಬೇಳೆ ಸತ ಹಾಕ್ಬೋದು. ಅದೊಂಥರ ಒಳ್ಳೆ ಟೇಸ್ಟ್ ಕೊಡುತ್ತೆ. ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಬಿಸಿನೀರ್ ಹಾಕ್ಬೇಕಾ? ಬೇಡ, ಗೋಧಿ ಹಿಟ್ಟು ಎಲ್ಲ ಇರುತ್ತಲ್ಲ, ಬಿಸಿನೀರು ನೆಸೆಸಿಟಿ ಇಲ್ಲ. ತಣ್ಣೀರು ಹಾಕೊಂಡು ಕಲಿಸ್ಕೋಬೋದು, ಜಿಗಿ ಬರುತ್ತೆ. ಬರೀ ರಾಗಿ ಹಿಟ್ಟಿನಿಂದ ಮಾಡಿದ್ರೆ? ಬರೀ ರಾಗಿ ಹಿಟ್ಟು ಇದೆಲ್ಲ ಹಾಕಿ ಮಾಡ್ಬೋದು, ಬರೀ ಅಕ್ಕಿ ಹಿಟ್ಟು ಇದೆಲ್ಲ ಹಾಕಿ ಮಾಡ್ಬೋದು. ಇದು ಎಲ್ಲ ಒಂದೊಂದು ಡಿಫ್ರೆಂಟ್ ಟೇಸ್ಟ್. ಇದು ಕಡಲೆಬೇಳೆ ಹಿಟ್ಟು ಹಾಕೋದ್ರಿಂದ ಈ ಥರ ಬಜ್ಜಿ ಟೇಸ್ಟ್ ಬರುತ್ತೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪನೇ ನೀರು ಇಡ್ಸೋದು. ಯಾಕಂದ್ರೆ ನಾವು ತರಕಾರಿ ಎಲ್ಲ ಹಾಕಿರ್ತೀವಲ್ಲ, ಅದ್ರ ನೀರು ಬಿಟ್ಕೊಂಡಿರುತ್ತೆ. ನಾವು ಎಷ್ಟು ಮಾಡ್ಕೋಬೇಕು ಅನ್ಕೊಂಡಿದೀವೋ ಅಷ್ಟಕ್ಕೆ ಮಾತ್ರ ಕಲ್ಸ್ಕೊಂಡು ಇಟ್ಕೋಬೇಕು. ತುಂಬಾ ಕಲ್ಸ್ಕೊಂಡು ಇಟ್ಕೊಂಡ್ಬಿಟ್ರೆ ಅದು ನೀರಾಗಿ ಮೆತ್ತ ಆಗ್ಬಿಡುತ್ತೆ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಲ್ಸ್ಕೊಂಡು ಬಟರ್ ಪೇಪರ್ ಅಥವಾ ಹೋಳಿಗೆ ಶೀಟ್ ಅಲ್ಲಿ ಇದನ್ನ ತಟ್ಟಬೇಕು. ಇದು ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ. ಇದು ಬರೀ ಅಕ್ಕಿ ಹಿಟ್ಟಲ್ಲೂ ಮಾಡ್ಬೋದು, ಬರೀ ರಾಗಿ ಹಿಟ್ಟಲ್ಲೂ ಮಾಡ್ಬೋದು. ಅದು ಸ್ವಲ್ಪ ಹರ್ಕೊಂಡು ಹೋಗುತ್ತೆ. ಸೊ ಅದಕ್ಕಾಗಿ ನಿಮಗ್ ಬೈಂಡಿಂಗಿಗೆ ಬೇಕಾದ್ರೆ ಗೋಧಿ ಹಿಟ್ಟು ಹಾಕ್ಬೋದು, ಯಾರು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಬರಲ್ಲ ಅಂತ. ನಾವಂತೂ ಬರೀ ರಾಗಿ ಹಿಟ್ಟಿನ ಮಾಡ್ತೀವಿ, ಅಕ್ಕಿ ಹಿಟ್ಟಿನ ಮಾಡ್ತೀವಿ. ಅಂಡ್ ಇದೂನು ಅಷ್ಟೇ ಸಖತ್ ಟೇಸ್ಟಿ ಆಗಿರುತ್ತೆ. ಮೆಂತ್ಯ ಸೊಪ್ಪು ಅಂಡ್ ಎಲೆಕೋಸು ಹಾಕಿದ್ರಂತೂ ನಮಗ್ ಬಹಳ ಇಷ್ಟ ಈ ತಾಲಿಪೆಟ್ಟು. ನೀವು ಟ್ರೈ ಮಾಡಿ ನೋಡಿ.
ಬರೀ ಚಪಾತಿ, ರೊಟ್ಟಿ, ರಾಗಿ ರೊಟ್ಟಿ ಮಾಡ್ಕೊಳೋ ಬದ್ಲು ಮಕ್ಳು ತರಕಾರಿನ ತಿನ್ನಲ್ಲ ಪಲ್ಯದಲ್ಲಿ ಹಾಕೊಟ್ರೆ. ಸೊ ಈ ರೀತಿ ಮಾಡ್ಬಿಟ್ಟು ಅದಕ್ಕೆ ಮೊಸರು ಅಥವಾ ತುಪ್ಪ ಹಾಕೊಡಿ, ಇಷ್ಟಪಟ್ಟು ತಿಂತಾರೆ. ನನ್ ಮಗಂಗಂತೂ ರಾಗಿ ತಾಲಿಪೆಟ್ ಅಂದ್ರೆ ಬಹಳ ಇಷ್ಟ. ಅವನ್ ಅದನ್ನ ಮೊಸರು ಜೊತೆ ಹಾಕೊಂಡ್ ತಿಂತಾನೆ. ಲಂಚ್ಗೂ ತಗೊಂಡ್ ಹೋಗ್ತಾನೆ ಅವ್ನ್ ಸ್ಕೂಲಿಗೆ. ಬಿಸಿ ಬಿಸಿಯಾಗಿರ್ಬೇಕು ಅಂತ ಏನಿಲ್ಲ. ನಿಜ ಇದನ್ನ ಟ್ರೈ ಮಾಡಿ. ಅಂಡ್ ಇದು ಸ್ವಲ್ಪ ನಿಧಾನ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಬೇಕು. ಸ್ವಲ್ಪ ಟೈಮ್ ಬೇಕು ಬೇಯಿಸಕ್ಕೆ. ಸೊ ಸ್ವಲ್ಪ ಪೇಶನ್ಸ್ ಇಂದ ಬೇಯಿಸ್ಬೇಕು, ಟೈಮ್ ಹಿಡಿಯುತ್ತೆ ಬೇಯಿಸಕ್ಕೆ. ಎಲ್ಲ ಥರದ ಹಿಟ್ಟು ತರಕಾರಿ ಹಾಕಿ ಮಾಡಿದ ಹೆಲ್ತಿ ಆಗಿರೋ ತಾಲಿಪೆಟ್ಟು, ಮನೆಯಲ್ಲೇ ಮಾಡಿರೋ ಖಾರದ ಚಟ್ನಿ, ಆಮೇಲೆ ನಾವು ಮನೆಯಲ್ಲೇ ಮಾಡಿರೋ ತುಪ್ಪ. ಸೊ ನೋಡಿದ್ರಲ್ಲ, ಹೆಲ್ದಿ ಆಗಿರೋ ತಾಲಿಪೆಟ್ಟು. ನೀವು ಮಾಡಿ ತಿನ್ನಿ, ಹೆಲ್ದಿ ಆಗಿರಿ. ಸೊ ಇದನ್ ತಿಂದ್ಬಿಟ್ಟು ಮಧ್ಯಾಹ್ನ ನಮ್ಮ ಅಮ್ಮ ಇದ್ರ ಸ್ಪೆಷಲ್ ಮಾಡಿಸ್ದಲೇ ಇರ್ತೀನ. ಸೊ ನಮ್ಗೆ ಉದ್ಕ ಮುದ್ದೆ ತಿನ್ಬೇಕು ಅನ್ನಿಸ್ತು. ಹೆಸರು ಕಾಳು ಮತ್ತೆ ತೊಗರಿ ಬೇಳೆದು ಕಟ್ಟು ತೆಗೆದ್ಬಿಟ್ಟು ಉದ್ಕ ಮಾಡಿದ್ವಿ. ಸಖತ್ತಾಗಿತ್ತು ರಾಗಿ ಮುದ್ದೆ. ಇಲ್ಲಿ ನೋಡ್ತಿರ್ಬೋದು ಮಜ್ಜಿಗೆ ಕಡಿತಾ ಇದಾರೆ, ಬೆಣ್ಣೆ, ಗುಂಡ್ಗುಂಡಕ್ಕಿರೋ ರಾಗಿ ಬಾಲ್ಸು. ಇದು ನಾವು ಹಂಗೆ ಮಸಾಲ ಹಾಕ್ತಲೇನೆ ಉದ್ಕ ಮಾಡ್ತೀವಿ. ನಮ್ಮ ಅತ್ತೆ ಮನೆ ಸೈಡು ಮಸಾಲ ಹಾಕ್ ಮಾಡ್ತಾರೆ. ಅದೊಂಥರ ಟೇಸ್ಟು, ಇದೊಂಥರ ಟೇಸ್ಟು. ಈ ರೆಸಿಪಿನೂ ಬೇಕು ಅಂದ್ರೆ ಹೇಳಿ, ನೆಕ್ಸ್ಟ್ ಟೈಮ್ ಮಾಡಿದಾಗ ನಮ್ಮಮ್ಮನ ಹತ್ರನೇ ಮಾತಾಡ್ಸಿ ಶೂಟ್ ಮಾಡಿ ಹಾಕ್ತೀನಿ. ಸೊ ಇವತ್ತು ನಮ್ಮಮ್ಮನೇ ಮಾತಾಡಿ ಮಾಡಿರೋ ರೆಸಿಪಿ ಹೇಗನಿಸ್ತು ಅಂತ ನನ್ ಜೊತೆ ಶೇರ್ ಮಾಡ್ಕೊಳ್ಳಿ. ಅವರಿಗೆ ನಾನ್ ನಿಮ್ ವಿಷಸ್ ತಿಳಿಸ್ತೀನಿ. ನೋಡಿ, ನಾವ್ ಈ ರೀತಿ ವಾರಕ್ಕೊಂದ್ಸಲಿ ಕೆನೆ ತೆಗ್ದ್ಬಿಟ್ಟು ಬೆಣ್ಣೆ ತೆಗಿತೀವಿ. ಒಂದ್ ತಿಂಗಳಿಗೆ ಏನಿಲ್ಲ ಅಂದ್ರೂ 1.25 kg ಬೆಣ್ಣೆ ತೆಗಿತೀವಿ, ಅದೇ ತುಪ್ಪ ಮಾಡ್ತೀವಿ. ಸೊ ಈ ಪ್ರೊಸೆಸ್ ನಿಮಗ್ ಬೇಕು ಅಂದ್ರೆ ನಾನ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಮಧ್ಯಾಹ್ನ ಊಟಕ್ಕೆ ನಾವು ಉದ್ಕ ಮುದ್ದೆ. ನೋಡ್ತಾ ಇದ್ರೆ ಇವಾಗೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಯಾರಿಗೆಲ್ಲ ಇಷ್ಟ ಉದ್ಕ ಮುದ್ದೆ? ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನನ್ನ ಸಪೋರ್ಟ್ ಮಾಡ್ಬೇಕು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಟೇಕ್ ಕೇರ್. ಬಾಯ್ ಬಾಯ್.